ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಜ್ಜನ್ ಬಯಾಲಜಿ ಕ್ಲಾಸಸ್. ಇವತ್ತಿನ ಚಾಪ್ಟ್ರಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜೀವ ಜಗತ್ತು ಅಂತ ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಓದಿರ್ತೀರಿ. ದ ಲಿವಿಂಗ್ ವರ್ಲ್ಡ್. ಸೊ ವರ್ಲ್ಡ್ ಈಸ್ ಕಂಪ್ರೈಸಿಂಗ್ ಆಫ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಹ್ಯಾಬಿಟಾಟ್ಸ್. ವಾಟ್ ಈಸ್ ಹ್ಯಾಬಿಟಾಟ್? ನಿಮಗೆ ಹ್ಯಾಬಿಟಾಟ್ ಅಂದ ತಕ್ಷಣ ಒಂದಿಷ್ಟು ಕನ್ಫ್ಯೂಸ್ ಆಗ್ಬೋದು. ಏನಿದು ಹ್ಯಾಬಿಟಾಟ್? ತುಂಬ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅನ್ನಂಗಿದ್ರೆ ಹ್ಯಾಬಿಟಾಟನ್ನು ಅಡ್ರೆಸ್ ಆಫ್ ಆನ್ ಆರ್ಗಾನಿಸಮ್. ನಿಮ್ಮ ಅಡ್ರೆಸ್ ಏನಿರುತ್ತೆ, ಈಗ ನಿಮ್ಮ ಮನೆ ಅಡ್ರೆಸ್ ಕೇಳ್ತೀನಿ, ಅಡ್ರೆಸ್ಸಿಂದ ಏನಿರುತ್ತೆ ನಿಮ್ಮ ಮನೆ ಅಡ್ರೆಸ್ ಹೇಳ್ತಿರಲ್ಲ, ಅದೇ ಅಂದರೆ ವಾಸವಾಗಿರ್ತಕ್ಕಂಥ ಒಂದು ಜಾಗಕ್ಕೆ ಅಥವಾ ಸ್ಥಳಕ್ಕೆ ನಾವೇನಂತ ಕರಿತೀವಿ? ಹ್ಯಾಬಿಟಾಟ್ ಅಂತ ಕರಿತೀವಿ. ಸೊ ಮೀನ್ಸ್ ದ ಡಿಫ್ರೆಂಟ್ ಕೈಂಡ್ ಆಫ್ ಹ್ಯಾಬಿಟಾಟ್ಸ್ ವಿ ಕ್ಯಾನ್ ಸಿ. ಕೋಲ್ಡ್ ಮೌಂಟೇನ್ಸ್ ನೋಡ್ತೀವಿ, ಹಾಟ್ ಸ್ಪ್ರಿಂಗ್ಸ್ ನೋಡ್ತೀವಿ, ಡೆಸರ್ಟ್ಸ್ ನೋಡ್ತೀವಿ, ಇನ್ ಡೆಪ್ತ್ ಆಫ್ ಸೀ ನೋಡ್ತೀವಿ. ಸೊ ಇವಿಷ್ಟು ಡಿಫ್ರೆಂಟ್ ಹ್ಯಾಬಿಟಾಟ್ಸ್ಗಳಲ್ಲಿ ಆರ್ಗ್ಯಾನಿಸಮ್ಸ್ ಹೌ ದೇ ಆರ್ ಲೀಡಿಂಗ್ ದೇರ್ ಲೈಫ್. ಸೊ ವೆನ್ ವಿ ಟೇಕ್ ಎ ಕ್ವೆಶನ್, ಬಹಳ ವಿಚಿತ್ರ ಅನಿಸುತ್ತೆ. ಅದೇ ಒಂದು ಕಂಡೀಷನ್ಸ್ಗಳು ನಮಗೊದಕ್ಕೆ ಬಂದಾಗ ವಿ ಮೇ ಫೀಲ್ ದಟ್ ಇಟ್ ಇಸ್ ಅ ರೆಸ್ಟ್ರಿಕ್ಟೆಡ್ ಕಂಡೀಷನ್ಸ್. ಅಲ್ಲಿರೋಕ್ಕಾಗಲ್ಲ, ಎಕ್ಸ್ಟ್ರೀಮ್ ಕೋಲ್ಡ್ ಇರಲಿ, ಇಟ್ ಇಸ್ ಹೈಲಿ ಇಂಪಾಸಿಬಲ್ ಟು ಲೀವ್. ಆ್ಯಂಡ್ ಅದೇ ಥರ ಕೋಲ್ಡಲ್ಲಿ ಇರೋದಕ್ಕೆ ಅತಿ ಕಷ್ಟನೇ. ಅದಕ್ಕಾಗಿ ಹೆಂಗಂದರೆ ನಾವು ಇವತ್ತು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋ ಮೊದಲನೇ ಕಾನ್ಸೆಪ್ಟು, ಸೊ ವಾಟ್ ಈಸ್ ಲಿವಿಂಗ್ ಆರ್ ಅ ಲೈಫ್? ಸೊ ಲೈಫ್ ಅಂದರೆ ಇಷ್ಟೇ, ಲೈಫ್ ಇಸ್ ಅ ಯೂನಿಕ್ ಆ್ಯಂಡ್ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಆಫ್ ಮಾಲಿಕ್ಯೂಲ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ಸಸ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ವಿಚ್ ಲೀಡ್ಸ್ ಟು ದಿ ವಾಟ್? ಡೆವಲಪ್ಮೆಂಟ್, ಕಾನ್ಷಿಯಸ್ನೆಸ್, ರೀಪ್ರೊಡಕ್ಷನ್, ಗ್ರೌತ್. ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಓಕೆ, ಲೈಫ್ ಅಂತಕ್ಕಂಥದ್ದು ಏನಂಗಂದರೆ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಆರ್ಗನೈಜೇಷನ್ ಆಫ್ ಮಾಲಿಕ್ಯೂಲ್ಸಿಂದ ಮಾಡಲ್ಪಟ್ಟದೆ. ಅದನ್ನು ಬೇರೆ ಥರದಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್, ಹೇಳಿದ್ನಲ್ಲ, ಗ್ರೌತು, ಡೆವಲಪ್ಮೆಂಟು, ಕಾನ್ಷಿಯಸ್ನೆಸ್ಸು, ರೀಪ್ರೊಡಕ್ಷನ್ ಆ್ಯಂಡ್ ಆಲ್. ಓಕೆ, ಎಕ್ಸೆಟ್ರಾ. ಹಂಗಂದರೆ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಒಂದಿಷ್ಟು ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ಇರಲೇಬೇಕು, ಅಂದರೆ ಗುಣಲಕ್ಷಣಗಳು ಅಂತ ಕರಿತೀವಿ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್? ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮೊದಲನೇದು ಯಾವುದಿರ್ಬೋದು? ಸೊ ಮೊದಲನೇ ಪ್ರಾಪರ್ಟಿ ಯಾವುದಿದೆ ಅಂದರೆ, ಸೊ ದಟ್ ಈಸ್ ನಥಿಂಗ್ ಬಟ್ ಗ್ರೌತ್. ಗ್ರೌತ್ ಈಸ್ ಎ ಮೇಜರ್ ಪ್ರಾಪರ್ಟಿ. ಸೆಕೆಂಡ್ ಒನ್ ಯಾವುದಿದೆ? ದಟ್ ಈಸ್ ನಥಿಂಗ್ ಬಟ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್, ಸೊ ಸಂತಾನೋತ್ಪತ್ತಿ ಅಂತ ನೀವೇನು ಕನ್ನಡದಲ್ಲಿ ಕರಿತೀರಿ ಅದು. ಮೂರನೇದು ಏನು ಬರುತ್ತೆ? ಮೆಟಬಾಲಿಸಮ್. ಸೊ ನಾಲ್ಕನೇದು ಏನು ಬರುತ್ತೆ? ಸೆಲ್ಫ್ ರೆಪ್ಲಿಕೇಶನ್. ನೆಕ್ಸ್ಟ್ ಒನ್ complex organization, and last one, sixth is consciousness. Consciousness. Okay, dear students, ನಿಮಗೆ 2 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ಬೋದು. ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ. 2 ಮಾರ್ಕ್ಸಿಗೆ ಕೇಳಿದಾಗ 4 ಬರಿಬೇಕಾಗುತ್ತೆ, 1 ಮಾರ್ಕ್ಸಿಗೆ ಕೇಳಿದಾಗ 2 ಬರಿಬೇಕಾಗುತ್ತೆ. ಸೊ ವಿಚ್ ಆರ್ ದೋಸ್ ದಿ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್? ಒಂದು ಗ್ರೌತ್, ಎರಡನೇದು ರೀಪ್ರೊಡಕ್ಷನ್, ಮೂರನೇದು ಮೆಟಬಾಲಿಸಮ್, ನಾಲ್ಕನೇದು ಸೆಲ್ಫ್ ರೆಪ್ಲಿಕೇಶನ್, ಆ್ಯಂಡ್ ಐದನೇದು ಕಾಂಪ್ಲೆಕ್ಸ್ ಆರ್ಗನೈಜೇಷನ್, ಆ್ಯಂಡ್ ಆರನೇದು ಕಾನ್ಷಿಯಸ್ನೆಸ್. ಇವಿಷ್ಟು ಏನು ಅಂದರೆ ಒಂದು ಜೀವಿಯ ಗುಣಲಕ್ಷಣಗಳು ಅಂತ ಕರಿತೀವಿ. ಇವಿಷ್ಟು ಮುಖ್ಯವಾದ ಗುಣಲಕ್ಷಣಗಳು. ಸೊ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. Let us discuss in detail about this growth, reproduction, metabolism and all. So our ಎಲ್ಲ ಪ್ರಾಪರ್ಟೀಸ್ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ಗ್ರೌತ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಹಾಗಂದರೆ ಗ್ರೌತನ್ನು ಹೇಗೆ ಡಿಫೈನ್ ಮಾಡ್ತೀರಿ? ನಾವು ಜನರಲ್ ಆಗಿ ಕ್ಯಾರೆಕ್ಟರ್ಸ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡಿ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಅಂದಾಗ ಯಾವುದ್ಯಾವುದೋ ಡಿಫ್ರೆನ್ಸ್ಗಳನ್ನು, ಮೂವಿಂಗು, ನಾಟ್ ಮೂವಿಂಗು, ಸೊ ಏನೋ ಒಂದಿಷ್ಟು ಡೆಫಿನೇಷನ್ಗಳನ್ನು ಅಥವಾ ಡಿಫ್ರೆನ್ಸಸ್ಗಳನ್ನು ಕೊಡ್ತೀವಿ. ಆದರೆ ಒಂದು ಬೇಸಿಕ್ ಮತ್ತು ಫಂಡಮೆಂಟಲ್ ಡಿಫ್ರೆನ್ಸ್ ಏನು ಅಂದರೆ
ವಾಟ್ ವಾಸ್ ದ್ಯಾಟ್? ಗ್ರೌತ್ ಆ್ಯಂಡ್ ರೀಪ್ರೊಡಕ್ಷನ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್. ಸೊ ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್. ಸೊ ಇವೆರಡನ್ನೂ ನಾವು ಏನಂತ ಕರಿತೀವಪ್ಪ ಅಂದರೆ ಬೋತ್ ಆರ್ ನಥಿಂಗ್ ಬಟ್ ಅ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅನ್ ಆರ್ಗಾನಿಸಮ್ ಅಂತ ಕರಿತೀವಿ. ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗಾನಿಸಮ್. ಹಾಗಂದ್ರೆ ಹೌ ಆ್ಯಕ್ಚುಲಿ ದಟ್ ಗ್ರೌತ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ತಗೊಂಡಾಗ, ಓಕೆ, ಸೊ ವಿಚ್ ಆರ್ ದೋಸ್ ಮಲ್ಟಿಸೆಲ್ಯುಲರ್ ಅಂದರೆ, ಸೊ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ತಗೊಂಡಾಗ ಇಟ್ ಇಸ್ ನಥಿಂಗ್ ಬಟ್ ಪ್ಲಾಂಟ್ಸ್ ಆ್ಯಂಡ್ ಅನದರ್ ಒನ್ ಇಸ್ ನಥಿಂಗ್ ಬಟ್ ಆ್ಯಂಡ್ ಅನಿಮಲ್ಸ್. ಸೊ ಹಾಗಂದ್ರೆ ಹೌ ಆ್ಯಕ್ಚುಲಿ ದ ಪ್ಲಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ನಾವು ಗ್ರೌತನ್ನು ಸ್ಟಡಿ ಮಾಡ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, ಇನ್ ಪ್ಲಾಂಟ್ಸ್ ದ ಗ್ರೌತ್ ಇಟ್ ಟೇಕ್ಸ್ ಪ್ಲೇಸ್ ಬೈ ಸೆಲ್ ಡಿವಿಷನ್ ಥ್ರೂಔಟ್ ದೇರ್ ಲೈಫ್. ಸೊ ಕಂಟಿನ್ಯೂಯಸ್ ಪ್ರೋಸೆಸ್ ಇದು ಪ್ಲಾಂಟ್ಸ್ ಒಳಗಡೆ. ಅದರದ್ದು ಡೆತ್ ಆಗೋವರೆಗೂ ಗ್ರೌತ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಓಕೆ, ಬಟ್ ವಾಟ್ ಅಬೌಟ್ ಇನ್ ಪ್ಲಾಂಟ್ಸ್? ಈ ಎನಿಮಲ್ಸಲ್ಲಿ ಏನಾಗುತ್ತೆ, ಇನ್ ಎನಿಮಲ್ಸಲ್ಲಿ ಏನಾಗುತ್ತೆ, ದ ಗ್ರೌತ್ ಈಸ್ ಅಪ್ ಟು ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಏಜಿಗೆ ಏನಾಗುತ್ತೆ, ಇಟ್ ಸ್ಟಾಪ್ಸ್. ಯಾವುದು? ಗ್ರೌತ್. ನಾವಲ್ಲಿ ನೋಡ್ಬೋದು ಪ್ಲಾಂಟ್ಸ್ ಮತ್ತು ಎನಿಮಲ್ಗೆ ಇರ್ತಕ್ಕಂಥ ಮೇಜರ್ ಡಿಫ್ರೆನ್ಸ್ ಗ್ರೌತಲ್ಲಿ. ಹಾಗಾದರೆ ಬರೀ ಗ್ರೌತ್ ಅಂದರೆ ಏನು ನೀವು ಡಿಫೈನ್ ಮಾಡ್ತೀರಾ? ಇನ್ಕ್ರೀಸ್ ಇನ್ ಎ ಮಾಸ್ ಇನ್ ಆರ್ಗ್ಯಾನಿಸಮ್, ಅದಕ್ಕೆ ನಾವೇನು ಕರಿತೀವಿ? ಗ್ರೌತ್ ಅಂತ ಕರಿತೀವಿ. ಇಫ್ ಇಟ್ ಇನ್ಕ್ರೀಸಸ್ ಎ ಮಾಸ್ ಇಟ್ ಇಸ್ ಕಾಲ್ಡ್ ಗ್ರೌತ್. ಓಕೆ, ಹಾಗಂದರೆ ಇದರ ಜೊತೆಗೆ ನಾವು ಕಲಿಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಬೆಳೀತೈತಲ್ಲ, ಹಂಗಂದ್ರೆ ಬೆಟ್ಟನೂ ಬೆಳೀತದೆ. ಓಕೆ, ಒಂದಿಷ್ಟು ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ಗಳೆಲ್ಲ ಬೆಳೀತವೆ. ಹಾಗಾದರೆ ಹೇಗೆ ಬೆಳೀತದೆ? ಇದೆಲ್ಲ ಏನಪ್ಪ ಅಂದರೆ ಅಕ್ಯುಮುಲೇಷನ್ ಆಫ್ ಸಾಯಿಲ್ ಪಾರ್ಟಿಕಲ್ಸಿಂದ ಏನಾಗ್ತದೆ, ಮೌಂಟೇನ್ ಅಥವಾ ಸೊ ಎನಿ ಒನ್ ಹಾರ್ಡ್ ರಾಕ್, ಇಟ್ ಮೇ ಗ್ರೋ. ಬಟ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯಾವಾಗಲೂ ಇಂಥ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಗ್ರೌತ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ನಾಟ್ ಅನ್ ಪರ್ಟಿಕ್ಯುಲರ್ ಪ್ರಾಪರ್ ಗ್ರೌತ್. ಇಟ್ ಈಸ್ ಅನ್ ಆಲ್ವೇಸ್ ಗ್ರೌತ್ ಅಂದರೆ ಇಟ್ ಶುಡ್ ಬಿ ಮಸ್ಟ್ ಟೇಕನ್ ಪ್ಲೇಸ್ ಇನ್ಸೈಡ್ ಫ್ರಮ್ ದ ಆರ್ಗನಿಸಮ್. ಅದಕ್ಕೆ ನಾವು ಗ್ರೌತ್ ಅಂತ ಕರಿತೀವಿ. ಹೊರಗಡೆ ಆಗ್ತಕ್ಕಂಥ ಗ್ರೌತಿಗೆ ನಾವು ಗ್ರೌತ್ ಅಂತ ಡಿಫೈನ್ ಮಾಡಲ್ಲ. ಓಕೆ, ನೆಕ್ಸ್ಟು ಪ್ರಾಪರ್ಟಿ ಯಾವುದಿದೆ ಅಂದರೆ ರೀಪ್ರೊಡಕ್ಷನ್. ನೀವು ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಅಂದರೆ ಓದಿದ್ದೀರಿ. ರೀಪ್ರೊಡ್ಯೂಸಿಂಗ್. ಸೊ ಎನಿ ಆರ್ಗ್ಯಾನಿಸಮ್ಸ್ ದೇ ಹ್ಯಾವ್ ಟು ಬಿ ಪ್ರೊಡ್ಯೂಸ್ ಆ್ಯಂಡ್ ದೀಸ್ ಆಫ್ ಸ್ಪ್ರಿಂಗ್ ಅಗೇನ್ ದೇ ನೀಡ್ ಟು ಬಿ ಪ್ರೊಡ್ಯೂಸ್ ಇನ್ ನೆಕ್ಸ್ಟ್ ಜನ್ರೇಷನ್ ಅಲ್ವಾ? ರೀಪ್ರೊಡ್ಯೂಸಿಂಗ್. ಓಕೆ, ಇದಕ್ಕೆ ನಾವು ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ. ಸೊ ಪ್ರೊಡಕ್ಷನ್ ಆಫ್ progeny, the possessing features more or less similar to their parents. Production of progeny from their parents ಅಂದರೆ ಯಾವುದೇ ಒಂದು ಆರ್ಗನಿಸಮ್ ತನ್ನ ಪೇರೆಂಟ್ಸಿಂದ ಪ್ರೊಡ್ಯೂಸ್ ಆದಾಗ ಈ ಆಫ್ ಸ್ಪ್ರಿಂಗಲ್ಲಿ ಇರೋ ಕ್ಯಾರೆಕ್ಟರ್ಸ್ಗಳಲ್ಲೂ ಒಂದು ಹೆಚ್ಚು ಅಥವಾ ಕಡಿಮೆ ಪೇರೆಂಟ್ಸ್ಗೆ ಹೋಲುವಂಥದ್ದೇ ಕ್ಯಾರೆಕ್ಟರ್ಸ್ಗಳಿರುತ್ತೆ. ಅದಕ್ಕೆ ಪೊಸೆಸಿಂಗ್ ಫೀಚರ್ಸ್ ಲೆಸ್ ಆರ್ ಮೋರ್ ಸಿಮಿಲರ್ ಟು ದಿ ಪೇರೆಂಟ್ಸ್ ಅಂತ ಕರಿತೀವಿ ನಾವು. ಓಕೆ, ಲೆಟ್ ಅಸ್ ಡಿಸ್ಕಸ್ ದೆನ್. ಈ ರೀಪ್ರೊಡಕ್ಷನ್ ಅಂತ ಬಂದ ತಕ್ಷಣ ನಮಗೆ ಸ್ವಾಭಾವಿಕವಾಗಿ ಇನ್ವೇರಿಯಬಲಿ ಇಂಪ್ಲಿಸಿಟ್ಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ. ಬಟ್ ಈವನ್ ದ ಆರ್ಗ್ಯಾನಿಸಮ್ಸ್ ದೇ ಕ್ಯಾನ್ ಪ್ರೊಡ್ಯೂಸ್ ಬೈ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಬೈ ಮೀನ್ಸ್ ಆಲ್ಸೋ. ಹಾಗಂದರೆ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವುದ್ಯಾವುದ್ರಲ್ಲಾಗುತ್ತೆ? ಫಂಗೈ. ಇಟ್ ಆಲ್ಸೋ expresses the asexual reproduction by producing spores. Okay, spores. And ಎರಡನೇದು ಇಟ್ ಇಸ್ ಈಸ್ಟ್ ಅಥವಾ ನಾವು ಕೊನಿಡಿಯೋಸ್ಪೋರ್ಸ್ ಅಂತಲೂ ಕರಿತೀವಿ ಅಥವಾ ಸ್ಪೋರ್ಸ್ ಅಂತಲೂ ಕರಿತೀವಿ. ಎರಡನೇದು ಈಸ್ಟ್ ಅಥವಾ ಹೈಡ್ರಾ. ಆ ಆರ್ಗ್ಯಾನಿಸಮ್ಸ್ ಒಳಗಡೆ ಏನಾಗುತ್ತೆ, ಬಡ್ಡಿಂಗ್ ಅಂತ ಕರಿತೀವಿ. ಸೊ ಬಡ್ಡಿಂಗ್ ಅಂದರೆ ನೀವು ಆರ್ಗ್ಯಾನಿಸಮ್ ಸ್ವಾಭಾವಿಕವಾಗಿ ನೋಡಿರ್ಬೋದು. ಸೊ ಹೈಡ್ರಾದ ಒಳಗಡೆ ಏನಾಗುತ್ತೆ ಅಂದರೆ, ಸೊ ಈ ರೀತಿ ಇರುತ್ತೆ ಹೈಡ್ರಾ. ಸೊ ಇಲ್ಲೊಂದು ಸ್ಮಾಲ್ ಬಡ್ ಫಾರ್ಮೇಷನ್ ಆಗಿರುತ್ತೆ ಅಲ್ವಾ. ಸೊ ಆ ಬಡ್ ಏನಾಗುತ್ತೆ ಅಂದರೆ ಇಟ್ ಡಿಟ್ಯಾಚಸ್ ಲೇಟರ್ ಫ್ರಮ್ ದ ಪೇರೆಂಟ್. ಓಕೆ, ನಾ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಮುಂದಿನ ಪಾರ್ಟಲ್ಲಿ ಬರುತ್ತೆ, ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈಸ್ಟ್ ಮತ್ತು ಹೈಡ್ರಾದೊಳಗಡೆ ಬಡ್ಡಿಂಗ್ ಅಂತಕ್ಕಂಥ ಒಂದು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಫಿನಾಮಿನನ್ ಆಗುತ್ತೆ. ಮತ್ತು ಪ್ಲಾನಾರಿಯಾ, ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಆರ್ಗ್ಯಾನಿಸಮ್. ಸೊ ಈ ಪ್ಲಾನಾರಿಯಾ ಇಟ್ ಈಸ್ ಅ ಪ್ಲಾತಿ ಹೆಲ್ಮೆಂತಸ್ ಒಳಗಡೆ ಬರುತ್ತೆ. ಫ್ಲ್ಯಾಟ್ ಆರ್ಗ್ಯಾನಿಸಮ್ಸ್ ಅಥವಾ ಚಪ್ಪಟೆ ಹುಳುಗಳು ಅಂತ ನೀವೇನು ಕಲ್ತಿದ್ದೀರಾ, ಆ ಪ್ಲಾತಿ ಹೆಲ್ಮೆಂತಸಲ್ಲಿ ಬರುತ್ತೆ. ಈ ಫ್ಲ್ಯಾಟ್ ಇರ್ತಕ್ಕಂಥ ಆರ್ಗ್ಯಾನಿಸಮ್ ಸೊ ನೋಡೋದಕ್ಕೆ ಮೋರ್ ಆರ್ ಲೆಸ್
ಸೊ ಈ ರೀತಿ ಇರುತ್ತೆ ಆರ್ಗ್ಯಾನಿಸಮ್. ಸೊ ಯು ಕ್ಯಾನ್ ಕಟ್ ಇನ್ ಟು ಆರ್ಗ್ಯಾನಿಸಮ್ ಇನ್ ಎನಿ ಶೇಪ್, ಯಾವುದೇ ಶೇಪಲ್ಲಿ ಕಟ್ ಮಾಡಿ. ಸೊ ಕಟ್ಟೆಡ್ ಪಾರ್ಟ್ ಏನಾಗ್ತದೆ ಲೇಟರ್ ದಟ್ ಡೆವಲಪ್ ಇನ್ ಟು ಎ ನ್ಯೂ ಆರ್ಗ್ಯಾನಿಸಮ್. ಈಚ್ ಕಟ್ಟೆಡ್ ಪಾರ್ಟ್, ಒಂದು ಪೇಪರ್ನ ತಗೊಂಡು ಪೀಸ್ ಮಾಡಿ ಹಾಕಿದ್ರೆ ಈಚ್ ಪೀಸ್ ಅಗೇನ್ ದೇ ಕ್ಯಾನ್ ಗ್ರೋ ಇನ್ ಟು ಎ ನ್ಯೂ ಆರ್ಗ್ಯಾನಿಸಮ್. ಅದಕ್ಕೆ ನಾವು ರೀಜನರೇಷನ್ ಅಂತ ಕರಿತೀವಿ. ಇನ್ ಸಿಂಪಲ್ ವೇದಲ್ಲಿ ರೀಜನರೇಷನನ್ನು ಡಿಫೈನ್ ಮಾಡಬೇಕಂದ್ರೆ ದ ಗ್ರೋವಿಂಗ್ ಆಫ್ ಲಾಸ್ಟ್ ಪಾರ್ಟ್ ಥ್ರೂ ಬೈ ಸೆಲ್ ಡಿವಿಷನ್, ದಟ್ ಈಸ್ ಕಾಲ್ಡ್ ರೀಜನರೇಷನ್. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ರೀಜನರೇಷನ್ ಎಲ್ಲ ಆರ್ಗ್ಯಾನಿಸಮ್ಸ್ಗಳಲ್ಲೂ ಆಗೋದಿಲ್ಲ. ಇಟ್ ಈಸ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ಈಸ್ ಎಕ್ಸಿಬಿಟೆಡ್ ಬೈ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಪ್ಲಾನಾರಿಯಾದಲ್ಲಿದೆ. ಈವನ್ ದಟ್ ನೀವು ಹಲ್ಲಿ ಬಾಲ ನೋಡಿರ್ಬೋದು, ಡ್ಯೂರಿಂಗ್ ಇನ್ವೇಡರ್ಸ್ ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ಅದಕ್ಕೆ ಅಟ್ಯಾಕ್ ಮಾಡಿದಾಗ ಇಟ್ ಲೂಸಸ್ ಇಟ್ಸ್ ಟೈಲ್, ಅಗೇನ್ ಇಟ್ ಗ್ರೋಸ್ ಥ್ರೂ ಬೈ ರೀಜನರೇಷನ್ ಪ್ರೋಸೆಸ್. ಅಂದರೆ ದ ಲಾಸ್ಟ್ ಪಾರ್ಟ್ ವಿಲ್ ಗ್ರೋ ಅಗೇನ್. ಸೊ ಅಂಥ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ರೀಜನರೇಷನ್ ಅಂತ ಕರಿತೀವಿ. ರೀಜನರೇಟ್ ಹೋಗಿರೋದು ಮತ್ತೆ ಜನರೇಟ್ ಆಗೋದಕ್ಕೆ ನಾವು ರೀಜನರೇಟ್ ಅಂತ ಕರಿತೀವಿ. ಅಂಥ ಒಂದು ಪ್ರೋಸೆಸ್ಗೆ ಅಥವಾ ಪ್ರೊಸೀಜರ್ಗೆ ರೀಜನರೇಷನ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್. ಆ್ಯಂಡ್ ದ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಮೀಬಾ ಇರ್ಬೋದು ಅಥವಾ ಆಲ್ಗೆ ಇರ್ಬೋದು, ಈವನ್ ದೇ ಆರ್ ಆಲ್ಸೋ ಪ್ರೊಡ್ಯೂಸ್ ನಾಟ್ ಬೈ ರೀಪ್ರೊಡಕ್ಷನ್ ಪ್ರೋಸೆಸ್. ಇಲ್ಲೇನಾಗ್ತದೆ ಬೈ ಮೈಟಾಟಿಕ್ ಡಿವಿಷನ್ ಮೂಲಕ ಇಟ್ ಇನ್ಕ್ರೀಸಸ್ ಇನ್ ನಂಬರ್ಸ್, ಬಟ್ ಇನ್ಕ್ರೀಸ್ ಇನ್ ನಂಬರ್ ಆರ್ ಅ ಮಾಸ್ ಆರ್ ಅ ಗ್ರೌತ್, ಅದಕ್ಕೂ ನಾವೇನಂತ ಕರಿತೀವಿ ಗ್ರೋತ್ ಅಂತ ಕರಿತೀವಿ ಅಲ್ವಾ. ಮಾಸು ಅಥವಾ ನಂಬರ್ಸಲ್ಲಿ ಜಾಸ್ತಿ ಆದರೆ ಅದನ್ನು ನಾವು ಗ್ರೌತ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆಲ್ರೆಡಿ ಅದನ್ನು ನಾವು ಓದಿದ್ದೀವಿ. ಸೊ ದೇ ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಬೈ ಸೆಲ್ ಡಿವಿಷನ್ ಪ್ರಾಸೆಸ್. ನೀವೆರಡು ಇವತ್ತಿಗೆ ಸಾಕು ಅಂದ್ಕೊಂಡಿದ್ದೀನಿ, ಓವರ್ ಡೋಸ್ ಬೇಡ. ಮತ್ತು ನಾಳೆ ಕ್ಲಾಸಲ್ಲಿ ನಿಮಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಪ್ರಾಪರ್ಟೀಸ್ ಭಾಳ ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಇದರ ಬಗ್ಗೆ ಭಾಳ ಬರುತ್ತೆ. ನಮಗೆ ಮೆಟಬಾಲಿಸಮ್ ಡಿಸ್ಕಸ್ ಮಾಡುವಾಗ ಸೊ ಬೇಸಿಕ್ಸ್ ಭಾಳ ಇದೆ ಹೇಳೋದು. ಅದ್ರ ಬಗ್ಗೆ ನಾಳೆ ನಮಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಯು ಪ್ಲೀಸ್ ಟೇಕ್ ಕೇರ್. ಓಕೆ, ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಸೊ ಕಾಮೆಂಟ್ ಸೆಕ್ಷನ್ಗಳಲ್ಲಿ ನಿಮ್ಮ ಕಾಮೆಂಟ್ಸ್ ಮಾಡಿ, ಡೌಟ್ಸ್ ಆದರೂ ಹಾಕಿ ಅಥವಾ ನಿಮ್ಮ ಕಾಮೆಂಟ್ಸ್ಗಳನ್ನಾದರೂ ಹಾಕಿ. So definitely I will answer for your questions and doubts. Okay. Please take care, and always you remember, study for knowledge, not for marks. So take care. Bye.